ನಮಸ್ಕಾರ ಸ್ನೇಹಿತರೆ, ನಾನು ವೆಂಕಟೇಶ್ ಅಂತ. ನಾನಿವತ್ತು ತಿಳಿಸ್ಕೊಡ್ತಿರೋ ಜಾಬ್ ಬಂದು ಪಿಕ್ಕರ್ ಪ್ಯಾಕರ್ ಜಾಬ್. ಈ ಒಂದು ಜಾಬ್ ಅಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಜೊತೆಗೆ ಲೊಕೇಶನ್ ಎಲ್ಲಿ, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು, ಅದ್ರ ಜೊತೆಗೆ ಸ್ಕಿಲ್ಸ್ ಏನಿರಬೇಕು, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಾವು ಪ್ರತಿದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂದ್ರೆ ನೀವೇ ಮೊದಲು ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡ್ಬೋದು. ನಿಮಗೆ ಪಟ ಅಂತ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಾವು ವಿಡಿಯೋಸ್ ಆಗಲಿ ಅಥವಾ ಪೋಸ್ಟ್ಗಳಾಗಲಿ ಯಾವುದೇ ಹಾಕೋರು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಸೊ ನೀವೇ ಮೊದಲು ನೋಡ್ಬೋದು, ಜೊತೆಗೆ ಬೇಗ ಜಾಯ್ನ್ ಆಗ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ಯಾವತ್ತೋ ನೋಡ್ತೀರಾ, ಯಾವತ್ತೋ ನೋಡಿದಾಗ ಏನಾಗುತ್ತೆ, ಜಾಬ್ ಫಿಲ್ ಆಗಿರುತ್ತೆ. ಸೊ ಫಿಲ್ ಆದಾಗ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ರಿಮೂವ್ ಮಾಡಿರ್ತೀವಿ. ಸೊ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ, ಜೊತೆಗೆ ವಿಡಿಯೋ ನೋಡಿದ್ರು ಯೂಸ್ ಇರಲ್ಲ. ಸೊ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿತ್ತು ಅಂದ್ರೆ ನೀವು ಪಟ್ಟ ಅಂತ ನೋಡ್ಬೋದು, ಜೊತೆಗೆ ನೀವೇ ಬೇಗ ಈ ಒಂದು ಜಾಬ್ಗಳಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇನ್ನು ಈ ಒಂದು ಪಿಕ್ಕರ್ ಪ್ಯಾಕರ್ ಜಾಬ್ ಅಲ್ಲಿ ಏನಪ್ಪಾ ಕೆಲಸ ಇರುತ್ತೆ ಅಂತ ನೋಡೋದಾದ್ರೆ, ಗ್ರೋಸರೀಸ್ಗಳನ್ನ ಪ್ಯಾಕ್ ಮಾಡೋದಿರುತ್ತೆ, ವೆಜಿಟೇಬಲ್ಸ್ಗಳನ್ನ ಪ್ಯಾಕ್ ಮಾಡೋದಿರುತ್ತೆ. ಸೊ ಈ ರೀತಿ ಒಂದು ವರ್ಕ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಪಾಸ್ ಆಗಿದ್ರೆ ಅಥವಾ ಏನೇ ಒಂದು ಎಜುಕೇಶನ್ ಮಾಡ್ಕೊಂಡಿದ್ರು ನಡೆಯುತ್ತೆ. ಇನ್ನು ನೆಕ್ಸ್ಟ್ ಸ್ಕಿಲ್ಸ್ ಏನಿರ್ಬೇಕಪ್ಪ ಅಂತ ನೋಡೋದಾದ್ರೆ, ನಿಮಗೆ ಇಂಗ್ಲಿಷ್ ಅನ್ನೋದು ಪ್ರಾಪರ್ ಆಗಿ ಓದೋದಕ್ಕೆ ಬರಬೇಕಾಗುತ್ತೆ. ಸೊ ಹಂಗಿತ್ತು ಅಂದ್ರೆ ನೀವು ಈ ಒಂದು ಜಾಬ್ಗೆ ಜಾಯ್ನ್ ಆಗ್ಬೋದು. ಸೊ ಇದು ಏಜ್ ಲಿಮಿಟ್ ಬಂದು 19 ವರ್ಷದಿಂದ ಹಿಡಿದು 30 ವರ್ಷದವರೆಗೂ ಇರುವಂತವ್ರು ಈ ಒಂದು ಜಾಬ್ಗೆ ಜಾಯ್ನ್ ಆಗ್ಬೋದು. ಮತ್ತೆ ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಎಕ್ಸ್ಪೆಷಲಿ ಫೀಮೇಲ್ ನ ಈ ಒಂದು ಜಾಬ್ಗೆ ಹೈಯರ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಈ ಒಂದು ಜಾಬ್ ಅಲ್ಲಿ ಯಾವುದೇ ರೀತಿ ರೂಮ್ ಇರಲ್ಲ. ಸೊ ಮತ್ತೆ ಊಟದ ವ್ಯವಸ್ಥೆ ಕೂಡ ಇರಲ್ಲ, ಇದನ್ನ ನೀವೇ ಮಾಡ್ಕೊಬೇಕಾಗುತ್ತೆ. ಬಟ್ ಶಿಫ್ಟ್ ವೈಸ್ ಇರುತ್ತೆ, ರೊಟೇಷನಲ್ ಶಿಫ್ಟ್ ಇರುತ್ತೆ. ಸೊ ನೀವು ಶಿಫ್ಟ್ ಪ್ರಕಾರ ನೀವು ಈ ಒಂದು ವರ್ಕ್ ನ ಮಾಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನ್ ಶಿಫ್ಟ್ ಇರುತ್ತೆ ಅದಕ್ಕೆ ಇದು ವೆಹಿಕಲ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಆರಾಮಾಗಿ ನೀವು ಹೋಗಿ ಬರೋದಕ್ಕೆ ಯಾವುದೇ ರೀತಿ ಟೆನ್ಷನ್ ಅನ್ನೋದು ಇರೋದಿಲ್ಲ. ಇನ್ನು ನೆಕ್ಸ್ಟ್ ಸ್ಯಾಲರಿ ನೋಡೋದಾದ್ರೆ 21,000 ಸ್ಯಾಲರಿ ಕೊಡ್ತಾ ಇದ್ದಾರೆ. ಜೊತೆಗೆ ESI ಮತ್ತೆ PF ಕೂಡ ಇರುತ್ತೆ. ಅದ್ರ ಜೊತೆಗೆ ಇನ್ಸೆಂಟಿವ್ಸ್ 4,000 ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಯಾವುದೇ ರೀತಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಂಗಿರಲ್ಲ, ಡೈರೆಕ್ಟ್ ಜಾಯ್ನಿಂಗ್ ಇರುತ್ತೆ. ಸೊ ಇದಿಷ್ಟು ಜಾಬ್ ಡೀಟೇಲ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಜಾಬ್ ಲೊಕೇಶನ್ ನೋಡೋದಾದ್ರೆ ಅಬಿಗೇರಿಯಲ್ಲಿ ಈ ಒಂದು ಜಾಬ್ ಅನ್ನೋದು ಅವೈಲೇಬಲ್ ಇದೆ. ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಜಾಬ್ ಬಗ್ಗೆ ಹುಡುಕ್ತಾ ಇದ್ದಾರೆ ಅಂತವ್ರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸೊ ಶೇರ್ ಮಾಡ್ತು ಅಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದೇ ರೀತಿ ನಾವು ಪ್ರತಿದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀವಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.